ಹಿಂದೂ ಧರ್ಮ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಾಂಪತ್ಯ ಜೀವನದ ಕಲಹಗಳು, ಮನಸ್ತಾಪಗಳು ಅಥವಾ ವಿಚ್ಛೇದನದಂತಹ ಸಮಸ್ಯೆಗಳನ್ನು ನಿವಾರಿಸಿ ಪತಿ ಪತ್ನಿಯರ ನಡುವೆ ಸಾಮರಸ್ಯವನ್ನು ಹೆಚ್ಚಿಸಲು ಕೆಲವು ಸರಳ ಹಾಗೂ ಪರಿಣಾಮಕಾರಿ ಪರಿಹಾರಗಳನ್ನು, ಪೂಜೆ ಮತ್ತು ತಂತ್ರಗಳನ್ನು ಸೂಚಿಸಿ ಇವತ್ತಿನ ಮಾಹಿತಿಯಲ್ಲಿ ನೀಡಲಾಗಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಶಾಂತಿ ನೆಲೆಸಲು ಮತ್ತು ಸಮಸ್ಯೆಗಳು ನಿವಾರಣೆಯಾಗಲು ನಾವು ತಿಳಿಸಿಕೊಡುವ ಹಾಗೆ ಈ ವಸ್ತುಗಳನ್ನು ಪೂಜಿಸುವುದು ಹಾಗೂ ಸರಳ ತಂತ್ರಗಳನ್ನು ಮಾಡುವುದು ಉತ್ತಮ ಪರಿಹಾರ ಎನ್ನಬಹುದು. ಅದೇನು ಅಂತ ಹೇಳ್ತೀವಿ, ವಿಡಿಯೋನ ಕೊನೆ ತನಕ ನೋಡಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಪೇಜನ್ನು ಫಾಲೋ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ಈ ತಕ್ಷಣ ನೀವು ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದೇ ಒಂದು ಕರೆ ಮಾಡಿ. ಅವರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಕೂಲಂಕುಷವಾಗಿ ತುಂಬ ಚೆನ್ನಾಗಿ ಪರಿಹಾರ 100% ನೀಡ್ತಾರೆ. ಇನ್ನು ಪೂಜಿಸಬೇಕಾದ ಮುಖ್ಯ ವಸ್ತುಗಳು: ಸ್ಫಟಿಕಲಿಂಗ ಅಥವಾ ಶಿವ ಪಾರ್ವತಿಯ ವಿಗ್ರಹ. ಹಿಂದೂ ಧರ್ಮದಲ್ಲಿ ಆದರ್ಶ ದಂಪತಿಗಳೆಂದರೆ ಶಿವ ಮತ್ತು ಪಾರ್ವತಿ. ಮನೆ ದೇವರ ಕೋಣೆಯಲ್ಲಿ ಶಿವ ಪಾರ್ವತಿಯನ್ನು ಒಟ್ಟಿಗೆ ಇರುವ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪ್ರತಿದಿನ ಪೂಜಿಸಬೇಕು. ಸಾಧ್ಯವಾದರೆ ಮನೆಯಲ್ಲಿ ಒಂದು ಸಣ್ಣ ಸ್ಫಟಿಕ ಶಿವಲಿಂಗವನ್ನು ಇಟ್ಟು ಅದಕ್ಕೆ ಪ್ರತಿದಿನ ಹಾಲಿನಿಂದ ಅಥವಾ ನೀರಿನಿಂದ ಅಭಿಷೇಕ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಪತಿ ಪತ್ನಿಯರ ನಡುವಿನ ಕಹಿ ಭಾವನೆಗಳು ದೂರವಾಗುತ್ತದೆ. ದಂಪತಿಗಳು ಮಲಗುವ ಕೋಣೆ ಬೆಡ್ರೂಮ್ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಗಾಜಿನ ಬಟ್ಟಲಲ್ಲಿ ಹರಳುಪ್ಪುಗಳನ್ನು, ರಾಕ್ ಸಾಲ್ಟ್ ಅಂತ ಕರೆಯುತ್ತಾರೆ, ಅದನ್ನು ಹಾಕಿ ಇಡಬೇಕು. ಇದು ಕೋಣೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಪ್ರತಿದಿನ ಅಥವಾ ಪ್ರತಿ ವಾರಕ್ಕೊಮ್ಮೆ ಈ ಉಪ್ಪನ್ನು ಬದಲಾವಣೆ ಮಾಡುತ್ತಾ ಬರಬೇಕು. ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಚರಂಡಿಗೆ ಹಾಕಬೇಕು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಲಕ್ಕಿಯು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದೆ. ಶುಕ್ರನು ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಕಾರಕ. ಶುಕ್ರವಾರದ ದಿನ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಮುಂದೆ 2 ಹಸಿರು ಏಲಕ್ಕಿಗಳನ್ನು ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಪತಿ ಪತ್ನಿಯರು ಪ್ರಸಾದದ ರೂಪದಲ್ಲಿ ಸೇವಿಸಬೇಕು. 2 ರುದ್ರಾಕ್ಷಿಗಳನ್ನು ನೈಸರ್ಗಿಕವಾಗಿ ಒಂದಕ್ಕೊಂದು ಜೋಡಣೆಯಾಗಿರುವ ಹಾಗೆ ಗೌರಿಶಂಕರ ರುದ್ರಾಕ್ಷಿ ಎನ್ನಲಾಗುತ್ತದೆ. ಇದನ್ನು ಶಿವ ಪಾರ್ವತಿಯರ ಐಕ್ಯತೆಯ ಸಂಕೇತ. ಇದನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸಬಹುದು ಅಥವಾ ಪತಿ ಪತ್ನಿಯ ಇದನ್ನು ಧರಿಸುವುದರಿಂದ ಇಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ತಿಳಿಯಾಗಿ ವಿಚ್ಛೇದನದವರೆಗೂ ಹೋಗಿರುವ ಮನಸ್ತಾಪಗಳು ಸುಧಾರಿಸುತ್ತದೆ. ಈ ರೀತಿಯಾದಂತಹ ಪರಿಹಾರ ಕ್ರಮಗಳನ್ನು ಮಾಡಿಕೊಳ್ಳಿ. ಈ ಒಂದು ವಸ್ತು ಅಂದರೆ ಈಗಾಗಲೇ ತಿಳಿಸಿರುವ ವಸ್ತುಗಳಲ್ಲಿ ಪ್ರಮುಖವಾದದ್ದು ರುದ್ರಾಕ್ಷಿಯ ಬೀಜಗಳು. ಈ ರುದ್ರಾಕ್ಷಿಯ ಬೀಜಗಳನ್ನು ಯಶವಂತರಾವ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾ ರುದ್ರಾಕ್ಷಿಯ ಬೀಜವನ್ನು ಕೊಡುತ್ತಾರೆ. ದಾಂಪತ್ಯ ಜೀವನ ಸರಿ ಹೋಗುತ್ತೆ.